ವಿಶ್ವದ ಅತಿ ದೊಡ್ಡ ಖಂಡ ಯಾವುದು ಗೊತ್ತಾ? ಅಷ್ಟೇ ಅಲ್ಲ, ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಈ ಖಂಡದಲ್ಲಿ ಒಟ್ಟು ಎಷ್ಟು ದೇಶಗಳಿವೆ? ಬನ್ನಿ, ಇಂದಿನ ವಿಡಿಯೋದಲ್ಲಿ ಈ ಕುತೂಹಲಕಾರಿ ಮಾಹಿತಿಯನ್ನು ತಿಳಿಯೋಣ. ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಏಷ್ಯಾವನ್ನು ಪ್ರಮುಖವಾಗಿ 6 ಭಾಗಗಳಾಗಿ ವಿಂಗಡಿಸಬಹುದು. ಅವುಗಳೆಂದರೆ ಮಧ್ಯ ಏಷ್ಯಾ, ಪೂರ್ವ ಏಷ್ಯಾ, ಉತ್ತರ ಏಷ್ಯಾ, ಆಗ್ನೇಯ ಏಷ್ಯಾ, ದಕ್ಷಿಣ ಏಷ್ಯಾ ಮತ್ತು ಪಶ್ಚಿಮ ಏಷ್ಯಾ. ಮಧ್ಯ ಏಷ್ಯಾ ಈ ಭಾಗದಲ್ಲಿ ಕಜಾಕಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್, ತುರ್ಕ್ಮೆನಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ದೇಶಗಳಿವೆ. ಪೂರ್ವ ಏಷ್ಯಾ ಇಲ್ಲಿ ಚೀನಾ, ಜಪಾನ್, ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ, ಮಂಗೋಲಿಯಾ ಮತ್ತು ತೈವಾನ್ ದೇಶಗಳು ಬರುತ್ತವೆ. ಜೊತೆಗೆ ಚೀನಾದ ಅಧೀನದಲ್ಲಿರುವ ಹಾಂಗ್ಕಾಂಗ್ ಮತ್ತು ಮಕಾವೋ ಎಂಬ ವಿಶೇಷ ಪ್ರದೇಶಗಳು ಇಲ್ಲಿವೆ. ಉತ್ತರ ಏಷ್ಯಾದಲ್ಲಿ ಕೇವಲ ರಷ್ಯಾ ದೇಶ ಮಾತ್ರ ಸೇರಿದೆ. ಆಗ್ನೇಯ ಏಷ್ಯಾ ಈ ಸುಂದರ ಭಾಗದಲ್ಲಿ ಬ್ರೂನಿ, ಮ್ಯಾನ್ಮಾರ್, ಕಾಂಬೋಡಿಯಾ, ಇಂಡೋನೇಷಿಯಾ, ಲಾವೋಸ್, ಮಲೇಷಿಯಾ, ಫಿಲಿಪೈನ್ಸ್, ಸಿಂಗಾಪುರ್, ಥೈಲ್ಯಾಂಡ್, ಟಿಮೋರ್ ಲೆಸ್ತೆ ಮತ್ತು ವಿಯೆಟ್ನಾಂ ದೇಶಗಳಿವೆ. ದಕ್ಷಿಣ ಏಷ್ಯಾ ನಮ್ಮ ಭಾರತವು ಇದೇ ಭಾಗಕ್ಕೆ ಸೇರುತ್ತದೆ. ಇಲ್ಲಿ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಭಾರತ, ನೇಪಾಳ, ಭೂತಾನ್, ಬಾಂಗ್ಲಾದೇಶ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ದೇಶಗಳಿವೆ. ಪಶ್ಚಿಮ ಏಷ್ಯಾ ಈ ಭಾಗವು ಅರ್ಮೇನಿಯಾ, ಅಜರ್ಬೈಜಾನ್, ಬಹ್ರೈನ್, ಸೈಪ್ರಸ್, ಜಾರ್ಜಿಯಾ, ಇರಾನ್, ಇರಾಕ್, ಇಸ್ರೇಲ್, ಜೋರ್ಡಾನ್, ಕುವೈತ್, ಲೆಬನಾನ್, ಓಮನ್, ಪ್ಯಾಲೆಸ್ಟೈನ್, ಕತಾರ್, ಸೌದಿ ಅರೇಬಿಯಾ, ಸಿರಿಯಾ, ಟರ್ಕಿ, ಯುಎಇ ಮತ್ತು ಯೆಮೆನ್ ದೇಶಗಳನ್ನು ಒಳಗೊಂಡಿದೆ. ಹೀಗೆ ಏಷ್ಯಾ ಖಂಡವು ತನ್ನದೇ ಆದ ವಿಭಿನ್ನ ಸಂಸ್ಕೃತಿ ಮತ್ತು ಭೌಗೋಳಿಕ ಲಕ್ಷಣಗಳನ್ನು ಹೊಂದಿರುವ 6 ವಿಭಾಗಗಳಿಂದ ಕೂಡಿದೆ. ಸ್ನೇಹಿತರೆ, ನಿಮಗಾಗಿ ಇಲ್ಲೊಂದು ಪುಟ್ಟ ಪ್ರಶ್ನೆ. ಏಷ್ಯಾ ಖಂಡದಲ್ಲಿ ಎಷ್ಟು ಭೂಬಂಧಿತ ದೇಶಗಳು ಇವೆ ಎಂದು ನಿಮಗೆ ಗೊತ್ತೇ? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ಮಾಹಿತಿಗಾಗಿ ನಮ್ಮ ಪುಸ್ತಕದ ತಿರುಳು ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.